ಈಗ ಡ್ರಗ್ಸ್ ಸೇವನೆ ಮಾಡಿದ್ರೆ 20B ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, NDPS ಅಡಿಯಲ್ಲಿ ಅದನ್ನು ಹಾಕ್ತಾರೆ. ಅದಕ್ಕೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ. ಈಗ ಮಾರೋರ್ನ ಮೇಯ್ನ್ ಬುಡ ಯಾವುದು ಮಾರಿದ್ರೆ ತಾನೇ ಅವ್ರು ಸೇವನೆ ಮಾಡ್ತಾರೆ. ಸೊ ಮಾಡೋರ್ನ ಹಿಡಿತಾ ಇದ್ದಾರೆ ಈಗ ಅದನ್ನು ಹಿಡಿದ್ರೆ ಏನಾಗುತ್ತೆ, ಅದರಲ್ಲಿ 20 ವರ್ಷ ಜೈಲಿರುತ್ತೆ. 22C ಅಡಿಯಲ್ಲಿ ಹಾಕ್ತಾರೆ. ಅದಕ್ಕೆ 20 ವರ್ಷ ಜೈಲು ಇರುತ್ತೆ. ಈಗ ನೀವು ಮರ್ಡರ್ ಕೇಸಲ್ಲಿ ಬೇಕಾದ್ರೆ ನೀವು ಬೇಲ್ ತೊಗೋಬೋದು, ಅದರಲ್ಲಿ ಮಾತ್ರ ಬೇಲ್ ತೊಗೊಳಕ್ಕೆ ಸಾಧ್ಯತೆ ಇರೋದೇ ಭಾರಿ ಕಮ್ಮಿ ಇರುತ್ತೆ. ಯಾವುದೇ ಕೋರ್ಟು ನಿಮಗೆ ಬೇಲ್ ಕೊಡಲ್ಲ, ಟ್ರಯಲ್ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳುತ್ತೆ. ಸೊ ಅಷ್ಟು ಒಂದು ಕಠಿಣವಾದ ಒಂದು ಇದು ಇದೆ ಸರ್. ಮೊನ್ನೆ ಖ್ಯಾತ ಸಿಂಗರ್ ಮಂಗ್ಲಿನ ಬರ್ತ್ಡೇ ಪಾರ್ಟಿಲಿ ಡ್ರಗ್ಸ್ ಇದ್ರ ಪಾರ್ಟಿಲಿ ಡ್ರಗ್ಸ್ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ ಸರ್ ಅದು ಕೇಸ್ ನೆಕ್ಸ್ಟು? ಅಂದರೆ ಈಗ ಅರೆಸ್ಟ್ ಅಂತ ಹೇಳಿದ್ರೆ ಅದರಲ್ಲಿ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಡ್ರಗ್ಸ್ ತೊಗೊಂಡಿದ್ದಾರೆ, ಸೇವನೆ ಮಾಡಿದ್ದಾರೆ, ಒಂದು 20 ಜನ ಬರ್ಡೇ ಪಾರ್ಟಿಯಲ್ಲಿ ಇನ್ವಾಲ್ವ್ ಆಗಿರೋರು ಅಂತ ಹೇಳ್ತಾರೆ. ಈಗ ಸೇವನೆ ಮಾಡೋದಕ್ಕೆ ಬೇರೆ ಸೆಕ್ಷನ್ ಬರುತ್ತೆ, ಮತ್ತು ಅದನ್ನು ಪೊಸಿಷನಲ್ಲಿ ಇಟ್ಕೊಂಡಿರೋರಿಗೆ ಬೇರೆ ಸೆಕ್ಷನ್ ಬರುತ್ತೆ. ಈಗ ಪೊಸಿಷನಲ್ಲಿ ಇಟ್ಕೊಂಡು ಮಾರ್ತಾರಲ್ಲ, ಅವರಿಗೆ ಕಠಿಣವಾದ ಶಿಕ್ಷೆ ಆಗುತ್ತೆ. ಬೇಲ್ ಸಿಗುವಂಥ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಅಂಥ ಕೇಸ್ಗಳಲ್ಲಿ ನಾವು ಟ್ರಯಲ್ ಅಂತ ಏನು ಕರಿತೀವಿ ಅದನ್ನು ಮುಗಿಸ್ಕೊಂಡು ವರ್ಷಾನುಗಟ್ಟಲೆ ಜೈಲಲ್ಲಿದ್ದು ಬರಬೇಕಾಗುತ್ತೆ ಆಚೆ. ಈಗ ಸೇವನೆ ಮಾಡೋರಿಗೆ ಅದು 20 Clause B ಆಫ್ NDPS ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ. ಅದರಲ್ಲಿ ಬೇಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಅವರೆಲ್ಲ ಒಂದು 2-3 ದಿನಕ್ಕೆ ಆಚೆ ಬಂದಿದ್ದಾರೆ. ಅದು ಒಂದು ಪಾಯಿಂಟು. ಸೊ ಹೀಗಿದೆ ಸರ್. ಸರ್, ಇನ್ನೊಂದು ಪಾರ್ಟಿ ಆಯೋಜನೆ ಮಾಡಿದ ಮಂಗ್ಲಿಗೆ ಯಾವ ಥರ ಶಿಕ್ಷೆ ಆಗುತ್ತೆ ಸರ್? ಅಂದರೆ ಅವರು ಏನಕ್ಕೆ ಈಗ ತಕ್ಷಣ ರೈಡ್ ಆಗಿದೆ, ಪೊಲೀಸ್ ರೈಡ್ ಆಗಿದೆ, ಅದರಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದಾರೋ ಬೇರೆ ಸೇವನೆ ಮಾಡಿದ್ದಾರೋ. ಈಗ ಸೇವನೆ ಮಾಡೋದಕ್ಕೆ ಅವ್ರಿಗೆ ಡ್ರಗ್ನ ಯಾವುದೇ ರೀತಿಯಾದ ಮಿಷಿನ್ ಬಂದಿಲ್ಲ ಇನ್ನೂ. ಗಾಂಜಾ ಸೇವನೆ ಮಾಡಿರುವಂಥ ಈಗ ನಾವು ಇದನ್ನು ಕುಡಿದ್ರೆ, ಯಾವುದನ್ನು ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಅದಕ್ಕೆ ಮಿಷಿನ್ ಬಂದಿದೆ. ಹಿಂಗೆ ಊದಿದ್ರೆ ಅದು ಆಲ್ಕೋಹಾಲ್ ಸೇವನೆ ಮಾಡಿದಾರೋ ಇಲ್ವೋ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅದೇ ರೀತಿ ಡ್ರಗ್ನ ಐಡೆಂಟಿಫೈ ಮಾಡುವಂಥ ಮಿಷಿನ್ ಯಾವುದೇ ರೀತಿ ಬಂದಿಲ್ಲ. ಅದನ್ನು ಬ್ಲಡ್ ಟೆಸ್ಟ್ ಮಾಡಿನೇ ನಾವು ಕಂಡುಹಿಡಿಬೇಕಾಗಿ ಬರುತ್ತೆ. ಸೊ ಆದ್ದರಿಂದ ಅದು ಇವೆಲ್ಲ ಪ್ರೊಸೀಜರ್ ಇರ್ತದೆ. ಸೊ ಯಾವ ರೀತಿ ಶಿಕ್ಷೆ ಅಂತ ಕೇಳಿದ್ರಲ್ಲ, ಇದರಲ್ಲಿ ಶಿಕ್ಷೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಇವರು ಡ್ರಗ್ನ ಹೆಂಗೆ ಸಪ್ಲೈ, ಅವ್ರು ಫಸ್ಟೇ ಎಲ್ಲಿಂದನೋ ಅವರು ಸೇವನೆ ಮಾಡ್ಕೊಂಬಂದಿದ್ರಾ ಅಥವಾ ಅಲ್ಲಿ ಸೇವನೆ ಮಾಡಿದ್ರಾ, ಅದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ಮತ್ತು ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆಫ್ ದ ಕೇಸ್ ಏನಿದೆ ಅದ್ರ ಮೇಲೆ ಅವ್ರಿಗೆ ಶಿಕ್ಷೆ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಅಲ್ಲಿ ಲೈಸೆನ್ಸ್ ಇಲ್ದಿರ, ಅಂದರೆ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದನೂ ನೀವು ಸುಮ್ಮನೆ ಈಗ ಯಾವುದೋ ಒಂದು ಆಲ್ಕೋಹಾಲ್ ಅಂಗಡಿಗೆ ಹೋಗ್ಬಿಟ್ಟು ಆಲ್ಕೋಹಾಲ್ ತೊಗೊಂಬಂದು ನೀವು ಕುಡಿಯೋಗಿಲ್ಲ. ನೀವು ಯಾವುದೇ ಒಂದು ಆಲ್ಕೋಹಾಲ್ ಪಾರ್ಟಿ ಮಾಡಬೇಕು, ಕಂಡಕ್ಟ್ ಮಾಡಬೇಕು ಪಬ್ಲಿಕ್ ಪ್ಲೇಸಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟಿಂದ ನೀವೊಂದು ಪರ್ಮಿಷನ್ ತೊಗೊಬೇಕಾಗಿ ಬರುತ್ತೆ. ಆಮೇಲೆ ಸೌಂಡ್ ಸಿಸ್ಟಮ್ಮು ಲೇಟ್ ನೈಟು ನೀವು ಯೂಸ್ ಮಾಡೋದ್ರಿಂದ ನೀವು ಪೊಲೀಸ್ನವರಿಂದನೇ ಅಲ್ಲಿ ಜುಡಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಆ ಪೊಲೀಸ್ನವರಿಗೆ ಒಂದು ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಲೆಟ್ರ್ ಅವರು ನಿಮಗೆ ಓಕೆ ಅಂತ ಹೇಳಿದ ಮೇಲೇ ನೀವು ಮುಂದೂಡಿಬೇಕಾಗುತ್ತೆ. ಇದು ಯಾವುದು ಮಾಡ್ದೇನೆ ನೀವು ಸ್ಟ್ರೈಟಾಗಿ ಹೋಗಿ ನೀವು ಎಣ್ಣೆ ಪಾರ್ಟಿ ಮಾಡೋದು ಮತ್ತು ಗಾಂಜಾ ಸೇವನೆ ಮಾಡಿದ್ರೆ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಲಾ. ಕಾನೂನಿನ ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಆಗಬೇಕಾಗುತ್ತೆ. ಅದಕ್ಕೆ ಆದ್ದರಿಂದನೇ ರೈಡ್ ಮಾಡಿದ್ದಾರೆ. ಇನ್ನೊಂದು, ಅದರಲ್ಲಿ ಪಾರ್ಟಿಲಿ ಪೊಲೀಸ್ನವರು ವಿಡಿಯೋ ಮಾಡ್ತಾ ಇದ್ದಾರೆ. ಆ ಥರ ಪೊಲೀಸ್ನವ್ರು ವಿಡಿಯೋ ಮಾಡ್ಬೋದಾ ಸರ್ ಅಲ್ಲಿ? ಖಂಡಿತ. ಈಗ ಹೊಸ ಸೆಕ್ಷನ್ನು, ನಮ್ಮ ಹೊಸ 3 ಕಾನೂನುಗಳು ಏನು ಬಂದಿದೆ ಅದರಲ್ಲಿ BNSS ಅಡಿಯಲ್ಲಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಕವರ್ ಆಗುತ್ತೆ. ವಿಡಿಯೋ ಮಾಡ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಮ್ಯಾನಿಡೇಟ್ ಮಾಡುತ್ತೆ. ವಿಡಿಯೋ ಮಾಡದೇ ಇದ್ದರೆ ಏನಾಗುತ್ತೆ, ಅವ್ರಿಗೆ ಈಸಿಯಾಗಿ ಬೇಲ್ ಆಗುವಂಥ ಸಾಧ್ಯತೆ ಇರ್ತದೆ. ಈಗ ಡಿಫೆನ್ಸ್ ಲಾಯರ್ಗಳು ನಾವೇ ತಗೊಂಡ್ರೆ ಎಷ್ಟೋ ಕೇಸ್ಗಳಲ್ಲಿ ಪೊಲೀಸ್ನವರು ವಿಡಿಯೋ ಮಾಡಲ್ಲ. ಈಗ ಸೀಸ್ ಮಾಡಿರ್ತಾರೆ, ಗಾಂಜಾ ಸಿಕ್ತು ಅಂತ ತಿಳ್ಕೊಳ್ಳಿ, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೀಟ್, ಅಲ್ಲಿ ನಾವು ಸಿಕ್ತು ನಾವು ತೊಗೊಂಬಂದು ಹಾಕಿದ್ವಿ ಅಂತ ಹೇಳಿದ್ರೆ ಯಾರನ್ನೂ ಪೊಲೀಸ್ ಅವ್ರನ್ನ ನಂಬಲ್ಲ. ಸೊ ಅದೇ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಅದು ಈಸಿಯಾಗಿ ಇಟ್ ವಿಲ್ ಬಿ ಎ ವೆರಿ ಎವಿಡೆಂಟ್ ಟು ಸಿ. ಸೊ ಆದ್ದರಿಂದ ಈ ಒಂದು ಪ್ರಾವಿಷನ್ನು BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಡಿಯಲ್ಲಿ ಇದೇ ಸೆಕ್ಷನ್ ಪ್ರಕಾರ ಪೊಲೀಸ್ನವರು ಮಾಡಿದ್ದಾರೆ. ಅದನ್ನು ಯಾವುದೇ ರೀತಿ ತಡೆಗಟ್ಟಿಸೋ ಹಾಗಿಲ್ಲ. ಇನ್ನೊಂದು, ಅವರು ಪೊಲೀಸ್ನವರು ವಿಡಿಯೋ ಮಾಡೋ ಹೊತ್ತಿಗೆ ಮತ್ತು ಅವ್ರ ಕರ್ತವ್ಯಕ್ಕೆ ತುಂಬ ಅಡ್ಡಿಪಡಿಸ್ತಾ ಇದ್ರು ಮಂಗಳೂರು. ನೀವು ಮೊಬೈಲ್ ಆಫ್ ಮಾಡು, ಇಲ್ಲಿ ರೆಕಾರ್ಡ್ ಮಾಡಬೇಡ, ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಕೇಸ್ ಆಗುತ್ತೆ ಅದಕ್ಕೆ? ಹೌದು ಹಾಕ್ಬೋದು. ಯಾಕಂತ ಹೇಳಿದ್ರೆ ಪೊಲೀಸ್ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ಅಡ್ಡಿಪಡಿಸ್ಬಾರ್ದು. ಅಡ್ಡಿಪಡಿಸೋದಾಗ್ಲಿ ನೀವು ಯಾಕೆ ಮಾಡ್ತೀರಾ ಅಂತ, ಯಾಕಂದರೆ ಅವ್ರ ಡ್ಯೂಟಿ ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಅವ್ರು ಮಾಡ್ಕೋಬೋದು. ಅವ್ರು ಡ್ಯೂಟಿ ಮಾಡ್ತಾರೆ, ಅವ್ರು ವಿಡಿಯೋ ಇಟ್ಕೊತಾ ಇದ್ದಾರೆ. ಈಗ ವಿಡಿಯೋ ಇಲ್ಲದೆ ಅವರು ಏನೋ ಅನ್ಅಥರೈಸ್ಡ್ ಆಗಿ ಬಂದು ಅಲ್ಲಿ ರೈಡ್ ಮಾಡೋದು, ವಾರೆಂಟ್ ಇಲ್ಲದೆ ಬಂದು ರೈಡ್ ಮಾಡೋದು ಅವೆಲ್ಲ ಸೆಕೆಂಡ್ರಿ. ಈಗ
ಕಾಗ್ನಿಸಬಲ್ ಅಫೆನ್ಸಲ್ಲಿ ವಾರೆಂಟ್ ಏನೂ ಬೇಕಾಗಿಲ್ಲ, ಇದೊಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುತ್ತೆ. ಸೊ ಆದ್ದರಿಂದ ಡೈರೆಕ್ಟಾಗಿ ಹೋಗಿ ವಿಡಿಯೋ ಮಾಡ್ಕೊಂಡು ಅವರು ಇದು ಮಾಡ್ತಾ ಇದ್ದಾರೆ. ಆಗ ಬಂದು ಏನಾದರೂ ಇವರು ಬೇಡ, ಯಾಕೆ ವಿಡಿಯೋ ಮಾಡ್ತಾ ಇದೆಯಾ ಅದು ಇದು ಅಂತ ಹೇಳಿದಲ್ಲಿ ಏನಾಗುತ್ತೆ, ಯೂಸಿಂಗ್ ಆಫ್ ಕ್ರಿಮಿನಲ್ ಫೋರ್ಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ಬಿಟ್ಟು 353 IPC ಅಡಿಯಲ್ಲಿ ಇವರಿಗೆ ಶಿಕ್ಷೆ ಕೊಡಿಸ್ಬೋದು ಸರ್. ಓಕೆ, ಡ್ರಗ್ಸ್ ಸೇವನೆಗೆ ಮತ್ತು ಡ್ರಗ್ಸ್ ಮಾರಾಟಕ್ಕೆ ಯಾವ ರೀತಿಯಾದ ಕೇಸ್ಗಳೇನು ನಡೆದಿದೆ ಸರ್? ಸರ್, ಈಗ ಡ್ರಗ್ಸ್ ಸೇವನೆ ಮಾಡಿದ್ರೆ 20B ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, NDPS ಅಡಿಯಲ್ಲಿ ಅದನ್ನು ಹಾಕ್ತಾರೆ. ಅದಕ್ಕೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರುತ್ತೆ. ಹಾಗೆಯೇ ಈಗ ನಮ್ಮ ಬೆಂಗಳೂರಲ್ಲಿ ಏನು ಫಸ್ಟು ಡ್ರಗ್ಸ್ ಸೇವನೆ ಮಾಡೋರನ್ನು ಹಿಡಿತಾ ಇದ್ರು. ಈಗ ಅದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ, ಸೇವನೆ ಮಾಡೋರನ್ನ ಹಿಡಿಯೋದನ್ನು ಕಮ್ಮಿ ಮಾಡಿದ್ದಾರೆ. ಈಗ ಮಾರೋರನ್ನ, ಮೇಯ್ನ್ ಬುಡ ಯಾವುದು ಮಾರಿದ್ರೆ ತಾನೇ ಅವ್ರು ಸೇವನೆ ಮಾಡ್ತಾರೆ. ಸೊ ಮಾಡೋರನ್ನ ಹಿಡಿತಾ ಇದ್ದಾರೆ ಈಗ ಅದನ್ನು ಹಿಡಿದ್ರೆ ಏನಾಗುತ್ತೆ, ಅದ್ರಿಗೆ 20 ವರ್ಷ ಜೈಲಿರುತ್ತೆ. 22C ಅಡಿಯಲ್ಲಿ ಹಾಕ್ತಾರೆ. ಅದಕ್ಕೆ 20 ವರ್ಷ ಜೈಲು ಇರುತ್ತೆ. ಈಗ ನೀವು ಮರ್ಡರ್ ಕೇಸಲ್ಲಿ ಬೇಕಾದ್ರೆ ನೀವು ಬೇಲ್ ತೊಗೋಬೋದು, ಅದರಲ್ಲಿ ಮಾತ್ರ ಬೇಲ್ ತೊಗೊಳಕ್ಕೆ ಸಾಧ್ಯತೆ ಇರೋದೇ ಭಾರಿ ಕಮ್ಮಿ ಇರುತ್ತೆ. ಯಾವುದೇ ಕೋರ್ಟು ನಿಮಗೆ ಬೇಲ್ ಕೊಡಲ್ಲ, ಟ್ರಯಲ್ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳುತ್ತೆ. ಸೊ ಅಷ್ಟು ಒಂದು ಕಠಿಣವಾದ ಒಂದು ಇದು ಇದೆ NDPS ಅಡಿಯಲ್ಲಿ. ಇದು ಅಕಸ್ಮಾತ್ ಬೇಲ್ ಸಿಗಲ್ಲ ಅಂದರೆ ಎಷ್ಟು ಗ್ರಾಮ್ ಮೇಲೆ ಇರಬೇಕಂತ ಅದಕ್ಕೆ ಏನಾದ್ರು ರೂಲ್ಸ್ ಏನಾಗಳಿದೆಯಾ ಸರ್ ಇದಕ್ಕೆ? ಹೌದು, ಇದಕ್ಕೆ 3 ಕ್ವಾಂಟಿಟಿ ಬರುತ್ತೆ. ಸ್ಮಾಲ್ ಕ್ವಾಂಟಿಟಿ, ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಆ್ಯಂಡ್ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಬರುತ್ತೆ. ಸ್ಮಾಲ್ ಕ್ವಾಂಟಿಟಿ ಅಡಿಯಲ್ಲಿ ಅಂತ ಹೇಳಿದ್ರೆ ನಿಮಗೆ MDMA 0.5% ಜಾಸ್ತಿ ಬಂದರೆ ಅದು ಕಮರ್ಷಿಯಲಿಗೆ ಬಂದುಬಿಡುತ್ತೆ. ಈಗ ಇದು ಗ್ರಾಮ್ಸ್ ಲೆಕ್ಕ 50 grams ಟು ಈಗ 100 grams ಮೇಲೆ 1 kg ನಿಮಗೆ ಗಾಂಜಾ ಸ್ಮಾಲ್ ಕ್ವಾಂಟಿಟಿ ಬರುತ್ತೆ. 1 kg ಮೇಲೆ ಬಂದರೆ ಅದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಬರುತ್ತೆ. ಈಗ 1 kg ಅಂತ ಹೇಳಿದ್ನಲ್ಲ, ಅದಕ್ಕೆ ಕಮ್ಮಿ ಇಂಪ್ರಿಸನ್ಮೆಂಟ್ ಇರುತ್ತೆ, ಅದಕ್ಕೆ ಬೇಲು ಬೇಗ ಆಗುತ್ತೆ. ಈಗ 1 kg ಮೇಲೆ ಹೋಯಿತು ಅಂತ ಹೇಳಿದರೆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿ, ಅದಕ್ಕೆ 10 ವರ್ಷ ಜೈಲಿರುತ್ತೆ. ಈಗ 20 kg ಮೇಲೆ 21 kg 20 kg ಮೇಲೆ ಬಂದರೆ ಅದಕ್ಕೆ ನಿಮಗೆ ಬೇಲಾಗುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ, ಅದಕ್ಕೆ 20 ವರ್ಷ ಜೈಲಿರುತ್ತೆ. ಸೊ ಈ ಥರ ಅದು ದಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ಕ್ವಾಂಟಿಟಿ. ಓಕೆ ಸರ್, ಇನ್ನೊಂದು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಏನಾದ್ರು ಕೆಲವರು ಸಪೋರ್ಟ್ ಮಾಡ್ತಾರೆ, ಡೈರೆಕ್ಟ್ ಆಗಲಿ ಇಂಡೈರೆಕ್ಟಾಗಿ ಕೆಲವೊಂದು ಸಾಗಾಣಿಕೆ ಮಾಡೋಕ್ಕೋ ಮತ್ತೊಂದು ಮಾಡ್ತಾರೆ, ಅವ್ರಿಗೆ ಯಾವ ಥರ ಶಿಕ್ಷೆ ಆಗುತ್ತೆ ಸರ್? ಅಂದರೆ ಈಗ ಅವ್ರಿಗೂ ಅದೇ ಶಿಕ್ಷೆನೇ ಆಗುತ್ತೆ. ಈಗ ನೀವು ಕೇಳ್ತಾ ಇರೋ ಪ್ರಶ್ನೆ, ಈಗ ಯಾವುದೋ ಒಂದು ಈಗ ಕಾಲೇಜ್ ಹುಡುಗರು ಯಾರೋ ಇರ್ತಾರೆ, ಅವರು ಅದನ್ನು ತೊಗೊಂಬಂದಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲದಲ್ಲೇ ಕೆಲವರು ಕಳಿಸ್ತಾರೆ ಸರ್ ಆ ಥರ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಿಮ್ದು ಒಂದು ಮನೆ ಇದೆ, ಸ್ವಂತ ಮನೆ ಇದೆ, ಬಾಡಿಗೆ ಕೊಟ್ಟಿದ್ದೀರಾ. ಹೌದು. ಆ ಬಾಡಿಗೆ ಕೊಟ್ಟಿರುವಂತಹ ಮನೆ ನಿಮಗೆ ಗೊತ್ತಿಲ್ಲ, ನೀವೆಲ್ಲೋ ಬೇರೆ ಕಡೆ ಇದ್ದೀರಾ, ಅದು ಬೇರೆ ಕಡೆ ಇದೆ ಮನೆ. ಆ ಮನೆಯಲ್ಲಿ ಈಗ ಯಾರೋ ಒಬ್ಬ ವ್ಯಕ್ತಿ, ಅಲ್ಲಿ ಕಾಲೇಜ್ ಅವ್ರು ಇರ್ತಾರೋ ಯಾರು ಇರ್ತಾರೋ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಪಾಡಿಗೆ ನಿಮಗೆ ಬಾಡಿಗೆ ಬರ್ತಾ ಇದೆ, ನೀವು ಓನರು, ನಿಮಗೆ ಅದಕ್ಕೆ ಸಂಬಂಧ ಇಲ್ಲ, ನೀವು ಬರೀ ಬಾಡಿಗೆ ತೊಗೊಳಕ್ಕೆ ಮಾತ್ರ ತಿಂಗ್ಳಿಗೆ ಒಂದ್ಸತಿ ಹೋಗ್ತಾ ಇದ್ದೀರಾ. ಅಲ್ಲಿ ಅವ್ರು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೋ, ಡ್ರಗ್ಸ್ ಬೇರೆ ಅವ್ರು ಮಾಡ್ತಾ ಇದ್ದಾರೋ ಏನು ನಿಮಗೆ ಗೊತ್ತಿರಲ್ಲ. ಸೊ ಇದಕ್ಕೆ ಅವ್ರು ಒಂದಿನ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಮಗೂ ಏನಾದರೂ ತೊಂದರೆ ಆಗುತ್ತಾ? ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ನೀವು ಇಮಿಡಿಯೇಟ್ ಆಗಿ ನೀವು ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು, ನನಗೆ ಮತ್ತೆ ಈ ಕೇಸಿಗೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಇವರಿಗೆ ಇಲ್ಲಿ ಜಸ್ಟ್ ಇರೋಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದೀನಿ ಬಾಡಿಗೆಗೆ, ಅವ್ರು ನಮಗೆ ಬಾಡಿಗೆ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ನೀವು ಪೊಲೀಸ್ ಅವ್ರಿಗೆ ಈ ಒಂದು ವಿಷಯನ ಮುಟ್ಟಿಸಿದ್ರೆ ಏನಾಗುತ್ತೆ, ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಅದು ಸೆಕ್ಷನ್ 46 ಅಡಿಯಲ್ಲಿ NDPS ಅಡಿಯಲ್ಲಿ ಅದು ಒಂದು ಇದಾಗಿದೆ ಸರ್, ಅದೊಂದು ಪ್ರಾವಿಷನ್ ಇದೆ.